ಎಸ್, ಇನ್ನು ದರ್ಶನ್ಗೆ ಜಾಮೀನು ಸಿಕ್ಕಿದೆ. ಈಗಾಗಲೇ ಅವರು ಮೆಡಿಕಲ್ ಬೇಲ್ ಮೇಲೆ ಇದ್ರು, ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಸರ್ಜರಿ ಮಾಡಿಸ್ಕೊಳ್ತಾರೆಲ್ಲೋ ಗೊತ್ತಿಲ್ಲ, ಆಗಲೇ ಮಾಡಿಸ್ಕೊಂಡಿಲ್ಲ, ಈಗ ಎಲ್ಲಿ ಮಾಡಿಸ್ಕೊಳ್ತಾರೇನೋ ಅನುಮಾನ ಬಂದೇ ಬರುತ್ತೆ. ಇನ್ನೊಂದು ಕಡೆಗೆ ಅವರ ಜೊತೆಗೆ ಇನ್ನುಳಿದಂಥವರು ಕೂಡ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು, ಅವರದ್ದು ಕೂಡ ಇವತ್ತು ಜಾಮೀನು ಅರ್ಜಿ ಇತ್ಯರ್ಥವಾಗಿದೆ, ಅವರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಹಾಗಿದ್ದಾಗ ದರ್ಶನ್ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಹಾಗಿದ್ದಾಗ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಲ್ವಾ? ಈಗಲೂ ಕೂಡ ದರ್ಶನ್ ಕೊಲೆ ಆರೋಪಿನೇ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಪವಿತ್ರ ಗೌಡ ಸೇರಿ ಡಿ ಗ್ಯಾಂಗ್ನ 7 ಜನರಿಗೆ ಈಗ ಬೇಲ್ ಸಿಕ್ಕಿದೆ. ಇಬ್ಬರ ಶ್ಯೂರಿಟಿ ಮೇಲೆ ಜಾಮೀನನ್ನು ಹೈಕೋರ್ಟ್ ನೀಡಿದೆ. ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು, ಸಾಕ್ಷಿ ನಾಶ ಮಾಡಬಾರ್ದು, ಸಾಕ್ಷಿಗಳ ಮೇಲೆ ಪ್ರಭಾವ ಒತ್ತಡವನ್ನು ಹೇರಬಾರ್ದು ಅಂತ ಷರತ್ತನ್ನು ಹಾಕಿದ್ದಾರೆ. ಹಾಗೆ ನೋಡಿದ್ರೆ ಅವ್ರ ಮೇಲಿರುವಂಥ ಕೇಸು ಸೆಕ್ಷನ್ ಹಾಕಿರೋದು ಸಾಕ್ಷಿ ನಾಶ ಮಾಡಿರೋದು ಒಂದಿದೆ, ಆದರೆ ಷರತ್ತಲ್ಲಿ ಹಾಕಿರೋದು ಸಾಕ್ಷಿ ನಾಶ ಮಾಡಬಾರ್ದು ಅಂತೇಳಿ ಒಂದೊಂದ್ಸಲ ಕಾಮಿಡಿ ಆಗಿಬಿಡುತ್ತೆ. ಇನ್ನು 5 ಆರೋಪಿಗಳಿಗೆ ಜಾಮೀನು ಸಿಕ್ಕಿಲ್ಲ. ಅವ್ರದ್ದು ಕೂಡ ಇನ್ನೂ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ, ವಾದ ಪ್ರತಿವಾದಗಳನ್ನು ಆಲಿಸಬೇಕಾಗಿದೆಯಾ ನೋಡಬೇಕು. ಈಗ ಸದ್ಯಕ್ಕಂತೂ ಸಾಕ್ಷಿಗಳ ಮೇಲೆ ಪ್ರಭಾವ ಒತ್ತಡವನ್ನು ಹೇರಬಾರದು, ಸಾಕ್ಷಿ ನಾಶ ಮಾಡಬಾರದು, ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಾರದು ಅಂತ, ಜೊತೆಗೆ ಇಬ್ಬರ ಶ್ಯೂರಿಟಿ ಮೇಲೆ ಈಗ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ದರ್ಶನಿಗೆ ಆಲ್ರೆಡಿ ಆಚೆ ಇದ್ದಾರೆ, ಇನ್ನುಳಿದಂಥವರಿಗೆ ಆಚೆ ಬರೋಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ. ಯಾಕೆ ಅಂತಂದರೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ, ನಾಡಿದ್ದು ಭಾನುವಾರ ಆಗಿರೋದ್ರಿಂದ ಅವಕಾಶ ಸಿಗೋದಿಲ್ಲ. ಸೋಮವಾರದವರೆಗೂ ಅವರು ಸ್ವಲ್ಪ ಕಾಯಲೇಬೇಕಾಗತ್ತೆ. ಬಟ್ ನನಗೆ ಬಹಳ ಕಾಡಿಸ್ತಾ ಇರೋವಂಥದ್ದು ಸಾಕ್ಷಿ ನಾಶದ ವಿಚಾರದ ಬಗ್ಗೆ ಅವರು ಕೊಟ್ಟಿರೋ ಷರತ್ತು. ಕೇಸ್ ಆರೋಪಿಗಳಿಗೆ ಇವತ್ತು ಹೈಕೋರ್ಟ್ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಅದರ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ವಕೀಲರಾದ ರಂಗನಾಥ್ ರೆಡ್ಡಿ ಸರ್ ಇದ್ದಾರೆ. ಸರ್, ಮೊದಲನೇದಾಗಿ ಆರೋಪಿಗಳು 7 ಜನರಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಹೌದು ನೋಡಿ, ಯಾವ್ಯಾವ ಆರೋಪಿಗಳು ಏನು ಈ ಜಾಮೀನು ಅರ್ಜಿಗಳನ್ನು ಸಲ್ಲಿಸಿದ್ರು, ಎಲ್ಲರ ಒಂದು ಅರ್ಜಿಗಳು ಪುರಸ್ಕೃತಗೊಂಡಿದ್ದು. ಮೊದಲನೇದಾಗಿ ನಾನೇನು ಈ ಆರೋಪಿ 6 ಮತ್ತು 7ರ ಪರವಾಗಿ ಏನು ವಕಾಲತನ್ನು ವಹಿಸಿದ್ದೆ, ಅವರ ಜಾಮೀನು ಅರ್ಜಿಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಪುರಸ್ಕೃತಗೊಳಿಸಿ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ನೋಡಿ, ಅವರ ಮೇಲೆ ಕೆಲವೊಂದಷ್ಟು ಗಂಭೀರ ಆರೋಪಗಳು ಕೇಳಿ ಬಂದಿತ್ತು. ಅಂದರೆ ಅಪಹರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ, ಎರಡನೇದಾಗಿ ಹಲ್ಲೆಗೆ ಸಂಬಂಧಪಟ್ಟಂತೆ, ಹಾಗೂ ಮೂರನೇದಾಗಿ ಸಾಕ್ಷಿಯ ನಾಶಕ್ಕೆ ಸಂಬಂಧಪಟ್ಟಂತೆ. ನೋಡಿ, ಎಲ್ಲ ಒಂದು ಆರೋಪಗಳಲ್ಲಿ ಏನು ಅಭಿಯೋಜನೆಯ ಆರೋಪಗಳಲ್ಲಿ ಭಾಳಷ್ಟು ಅನುಮಾನಗಳು ಕಂಡು ಬರ್ತಿತ್ತು. ಅದರ ಸತ್ಯಾಸತ್ಯತೆಗಳನ್ನು ನಾವೇನು ನ್ಯಾಯಾಲಯದ ಮುಂದೆ ಬಿಚ್ಚಿಟ್ಟಿದ್ವಿ, ಅದೆಲ್ಲೋ ಒಂದು ಕಡೆ ಪರಿಣಾಮಕಾರಿಯಾಗಿ ಒಂದು ಫಲ ಕೊಟ್ಟಿದೆ ಅಂತ ಹೇಳ್ಬೋದು. ಸರ್, ನಿಮ್ಮ ವಾದ ಏನಾಗಿತ್ತು ಸರ್? ಪ್ರಮುಖವಾಗಿ ಏನು ಅಂಶಗಳು? ನೋಡಿ, ಬಹು ಮುಖ್ಯವಾಗಿ ಈ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ರು, ಅದು ಬಹಳಷ್ಟು ತಡವಾಗಿ, ಅಂದರೆ 10 ದಿನಗಳ ನಂತರ ಏನು ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನು ಪಡೆದುಕೊಂಡಿದ್ರು, ಅದು ಬಹಳಷ್ಟು ಅನುಮಾನಗಳಿಗೆ, ಗಾಢವಾದ ಅನುಮಾನಗಳಿಗೆ ಈಡು ಮಾಡಿಕೊಡ್ತಿತ್ತು. ಇದು ಮೊದಲನೇದಾಗಿ. ಎರಡನೇದಾಗಿ, ಈ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಈ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳು, ಅಂದರೆ ಈ ಕಿರಣ್ ಮತ್ತು ಪುನೀತ್, ಇವರ ನ್ಯಾಯಾಲಯದ ಮುಂದೆ ಏನು ಕಲಂ 164ರ ಅಡಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಮ್ಯಾಜಿಸ್ಟ್ರೇಟ್ರ ಮುಂದೆ. ಆ ಒಂದು ಹೇಳಿಕೆಯಲ್ಲಿ ಎಲ್ಲಿಯೂ ಸಹ ಇವರ ಇರುವಿಕೆಯ ಬಗ್ಗೆ ಇರೋದಿಲ್ಲ, ಆ ಉಲ್ಲೇಖನೇ ಇರೋದಿಲ್ಲ. ಇದು ಎರಡನೇದಾಗಿ. ಮೂರನೇದಾಗಿ, ಟೆಕ್ನಿಕಲ್ ಎವಿಡೆನ್ಸಸ್ ಅಂತ ಏನು ಹೇಳ್ತಾರೆ, ಇವರು ಎಲ್ಲಿಯೂ ಸಹ ಈ ಟವರ್ ಲೊಕೇಶನ್ ನಲ್ಲಿ ಕೂಡ ಪೊಲೀಸ್ನವರೇ. ಓಕೆ, ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಒಂದ್ಸಲ ಜಾಮೀನು ವಿಚಾರದಲ್ಲಿ ಈಗ ಬಹಳ ಚರ್ಚೆ ಆಗ್ತಾ ಇತ್ತು, ಸಿಗುತ್ತಾ ಸಿಗಲ್ವಾ, ಏನಾಗುತ್ತೆ ಅನ್ನುವಂಥ ಚರ್ಚೆ ಇತ್ತು. ಬಟ್ ಈಗ ಜಾಮೀನೇನೋ ಮಂಜೂರಾಗಿದೆ, ಇನ್ನುಳಿದಂಥ ಆರೋಪಿಗಳ ಜಾಮೀನು ಏನಾಗುತ್ತೆ ಅಂತ ಅವ್ರು ಅರ್ಜಿ ಹಾಕಿದಾರಾ ಇಲ್ವಾ ಅನ್ನುವಂಥದ್ದು ಒಂದು ಕಡೆಗೆ ಪ್ರಶ್ನೆ ಆಗುತ್ತೆ. ಬಟ್ ಈ ಷರತ್ತುಗಳಲ್ಲಿ ಇದೆಯಲ್ಲ, ಅದು ಬಹಳ ಕಾಡುತ್ತೆ ನನಗೆ ಯಾವಾಗಿದ್ರೂ ಕೂಡ. ಯಾಕಂದರೆ ಈ ಆರೋಪಿಗಳ ಮೇಲೆ ಇರುವಂಥ ಕೇಸು ಕೂಡ ಒಂದು ಕೇಸು, ಅದರಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸೆಕ್ಷನನ್ನು ಹಾಕಿದ್ದಾರೆ ಅದರಲ್ಲಿ. ಹೀಗಿರಬೇಕಾದ್ರೆ ಸಾಕ್ಷಿ ನಾಶ ಮಾಡಬಾರ್ದು ಅನ್ನೋದು ಒಂಥರ ತಮಾಷೆ ಆಗಲ್ವಾ ಈ ಷರತ್ತು ಅಂತ? ಅರುಣ್ಣ, ಇದೀಗ ಹೈಕೋರ್ಟ್ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಅದರಲ್ಲಿ ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ಅಂದರೆ ಇಬ್ಬರ ಶ್ಯೂರಿಟಿಯನ್ನು ಕೊಡಬೇಕು, ಮತ್ತು ಈ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕಬಾರ್ದು ಅಥವಾ ಸಾಕ್ಷಿಗಳನ್ನು ನಾಶ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ಸಾಮಾನ್ಯವಾಗಿ ಯಾರಿಗೆ ಬೇಲ್ ಕೊಟ್ಟಂತಹ ಸಂದರ್ಭಗಳಲ್ಲಿ ಈ ರೀತಿಯಾಗಿ ಷರತ್ತುಗಳನ್ನು ಹಾಕಲಾಗುತ್ತೆ. ಕಾರಣ ಇಷ್ಟೇ, ಈಗ ಷರತ್ತು ಕೊಟ್ಟಂತಹ ಸಂದರ್ಭದಲ್ಲಿ ಇವರೇನಾದ್ರು ಷರತ್ತನ್ನ ವೈಲೇಷನ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಯಾರು ಪ್ರಾಸಿಕ್ಯೂಷನ್ ಇರ್ತಾರೋ ಅಂಥವ್ರು ಅದನ್ನ ಪ್ರಶ್ನೆ ಮಾಡ್ಬೋದು, ಅಥವಾ ಇವರ ಜಾಮೀನು ಏನಿರುತ್ತೆ ಅದನ್ನ ರದ್ದು ಮಾಡೋದಕ್ಕೆ ಕೋರ್ಟ್ಗೆ ಮನವಿಯನ್ನ ಮಾಡ್ಕೊಳ್ಬಹುದು. ಆದರೆ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರು ಸಿ ವಿ ನಾಗೇಶ್ ರವರು ಮಾಡಿದಂತಹ ಆರ್ಗ್ಯುಮೆಂಟ್ ಇರ್ಬೋದು,
ಅದ್ರ ಜೊತೆಗೆ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ಪವಿತ್ರ ಗೌಡ ಪರವಾಗಿ ಮಾಡಿದಂತಹ ವಾದ ಇರ್ಬೋದು, ಹಿರಿಯ ವಕೀಲ ಸಂದೇಶ್ ಚೌಟ ಅವರು ಮಾಡಿದಂತಹ ವಾದ ಇರ್ಬೋದು, ಇದಕ್ಕೆ ಮಾನ್ಯ ನ್ಯಾಯಾಧೀಶರು ಮನ್ನಣೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿಯೇ ಎಲ್ರಿಗೂ ಕೂಡ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಪ್ರಕರಣ ಆರಂಭವಾಗಿದ್ದು ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಮರ್ಡರ್ ಆಗುತ್ತೆ. ಇವರೆಲ್ಲರನ್ನ ಯಾರು ಆರೋಪಿಗಳಿದ್ದಾರೋ ಅವರೆಲ್ಲರನ್ನು ಜೂನ್ 10, 11ನೇ ತಾರೀಕು ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿದೆ. ಅಲ್ಲಿಗೆ ಪ್ರಕರಣ ನಡೆದು 6 ತಿಂಗಳಾಗಿದೆ. 6 ತಿಂಗಳ ಬಳಿಕ ಎಲ್ರಿಗೂ ಕೂಡ ಜಾಮೀನು ಸಿಕ್ಕಾಗಿದೆ. ಈ ಹಿಂದೆಯೇ ಅಂದ್ರೆ 1 ತಿಂಗಳ ಮೊದಲೇ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಿತ್ತು ಅನಾರೋಗ್ಯದ ಹಿನ್ನೆಲೆಯಲ್ಲಿ. ಹೀಗಾಗಿ ಅವರು ಒಂದು 5 ತಿಂಗಳ ಕಾಲ ಸೆರೆವಾಸವನ್ನ ಅನುಭವಿಸಿದ್ರು. ಪವಿತ್ರ ಗೌಡ ಇನ್ನೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ದಾರೆ. ಉಳಿದ ಆರೋಪಿಗಳು ಬೇರೆ ಬೇರೆ ಜೈಲಿನಲ್ಲಿ ಶಿಫ್ಟ್ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಇದೀಗ ಷರತ್ತುಗಳನ್ನ ಫುಲ್ಫಿಲ್ ಮಾಡೋದಕ್ಕೆ ಸಮಯಾವಕಾಶ ಹಿಡಿಯುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಹೈಕೋರ್ಟ್ನಲ್ಲಿ ಆ ಷರತ್ತುಗಳನ್ನ ಮೊದಲಿಗೆ ಬೇಲ್ ಆರ್ಡರ್ ಕಾಪಿಯನ್ನ ತೆಗೆದುಕೊಳ್ಬೇಕು. ಅದಾದ ಬಳಿಕ ಲೋಯರ್ ಕೋರ್ಟ್ಗೆ ಹೋಗಬೇಕು. ಎಲ್ಲಿ ಇವರ ಕೋರ್ಟ್ನ ಜುರಿಡಿಕ್ಷನ್ ಈ ಹಿಂದೆ ನಡೀತಿದ್ದಂತಹ ಆರ್ಗ್ಯುಮೆಂಟ್ ಏನಿತ್ತಲ್ಲ, ACMM ಕೋರ್ಟ್ಗೆ ಹೋಗಿ ಅಲ್ಲಿ ಷರತ್ತುಗಳನ್ನ ಫುಲ್ಫಿಲ್ ಮಾಡಬೇಕು. ಅದಾದ ಬಳಿಕ ಇವರ ಬಿಡುಗಡೆ ಭಾಗ್ಯ ಬಹುಶಃ ಇವತ್ತು ಅಸಾಧ್ಯ. ಮತ್ತೆ ನಾಳೆ ಸೆಕೆಂಡ್ ಸ್ಯಾಟರ್ಡೆ ಇದೆ, ಹೀಗಾಗಿ ಕೋರ್ಟ್ಗಳಿಗೆ ರಜಾ ಇದೆ. ಹೀಗಾಗಿ ನಾಳೆಯೂ ಕೂಡ ರಿಲೀಸ್ ಆಗೋದು ಬಹುತೇಕ ಡೌಟ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಬಹುತೇಕ ಸೋಮವಾರದ ವೇಳೆಗೆ ಪವಿತ್ರ ಗೌಡ ಮತ್ತೆ ಇತರರು ಯಾರ್ಯಾರಿದ್ದಾರೆ, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್, ಇವರೆಲ್ಲರೂ ಕೂಡ ಬಿಡುಗಡೆಯನ್ನ ಹೊಂದಬಹುದು.